ವೆಲ್ಕಮ್ ಟು ಜಾನಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಹೈ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ವೆಯ್ಟ್ ಗೇನ್ ಮಾಡ್ತಾ ಇರೋದ್ರಿಂದ ಡಯಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೇನೆ. ಚುಕ್ಕಿ ಬಂದಿರುವಂತಹ ಪಚ್ಚೆ ಬಾಳೆಹಣ್ಣು ತೊಗೊಂಡಿದ್ದೀನಿ 2. ಹಾಗೆ ಬೆಲ್ಲದ ಪುಡಿ ತಗೋಬೇಕಾಗುತ್ತೆ. 1-2 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ, ಹಾಗೆ 2 ಟೀ ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅಥವಾ ದೇವರ ನೈವೇದ್ಯಕ್ಕೂ ಕೂಡ ಈ ರೆಸಿಪಿನ ಯೂಸ್ ಮಾಡ್ಬೋದು ಪಂಚಾಮೃತವಾಗಿ. ಓಕೆ, ಇವಾಗ ನಾನಿಲ್ಲಿ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ, ಹಾಗೆ ಕಾಯಿ ತುರಿ ಕೂಡ ತೊಗೊಂಡಿದ್ದೀನಿ. ನೀವು ನಮ್ಮ ಚಾನಲ್ಗೆ ಹೊಸ ವ್ಯೂವರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಸ್ವಲ್ಪ ಆದರೂ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ತೆಗೆದು ಚಾಕು ಸಹಾಯದಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತೇನೆ. ನೀವು ಬೇಕು ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೋಬೋದು. ತುಂಬ ಕಡಿಮೆ ಬಜೆಟ್ನಲ್ಲಿ ನಾವು ನಮ್ಮ ದೇಹದ ತೂಕವನ್ನು ಹೆಚ್ಚಿಸ್ಕೋಬೋದು. ನನಗೆ ಈ ರೀತಿಯಾಗಿ ಬಾಳೆಹಣ್ಣೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಈಸಿಯಾಗಿರುತ್ತೆ ಈ ರೆಸಿಪಿ. ನಮಗೆ ಇದೇ ಟೈಮ್ಗೆ ತಿನ್ನಬೇಕು ಅಂತ ಏನಿಲ್ಲ, ಯಾವಾಗ ಬೇಕಾದರೂ ನಾವು ಈ ರೀತಿಯಾಗಿ ರೆಸಿಪಿ ಮಾಡಿಕೊಂಡು ತಿನ್ಬೋದು. ಹಾಗೆ ಇದ್ರ ಜೊತೆಗೆ ನಾವು ಮಿಲ್ಕ್ ಶೇಕ್ ಕೂಡ ಕುಡಿಬೋದು. ಡೈಲಿ ನಾವು ಮಿಲ್ಕ್ ಶೇಕ್ ಕುಡಿಯೋಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿಯಾಗಿ 2 ದಿನಕ್ಕೊಂದು ಸರಿ ಈ ಥರ ರೆಸಿಪಿ ಮಾಡಿಕೊಂಡು ತಿನ್ಬೋದು. ಹಾಗೆ 2 ದಿನಕ್ಕೊಂದು ಸರಿ, ಒಂದಿನ ಬಿಟ್ಟು ಒಂದಿನ ಮಿಲ್ಕ್ ಶೇಕ್ ಮಾಡಿ ಕುಡಿಬೋದು. ಈಸಿ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ನಾನು ಇವಾಗ ಡಯಟ್ ಸ್ಟಾರ್ಟ್ ಮಾಡಿದ್ದೇನೆ, ವೆಯ್ಟ್ ಗೇನ್ ಡಯಟ್. ಅದರಿಂದ ನಾನು ಪ್ರತಿದಿನ ವೀಡಿಯೋಸ್ ಹಾಕ್ತಾ ಇರ್ತೇನೆ, ನಾನು ಪ್ರತಿದಿನ ಯಾವ ರೀತಿಯಾಗಿ ಆಹಾರವನ್ನು ಸೇವಿಸ್ತೇನೆ ಅಂತ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಉದ್ದಿನಕಾಳು ರೆಸಿಪಿ ಹಾಕಿದ್ದೇನೆ. ಕಪ್ಪು ಸಿಪ್ಪೆ ಉದ್ದಿನಕಾಳು ಅಂತ ಹೇಳ್ತಾರೆ ಅದಕ್ಕೆ. ಆ ರೆಸಿಪಿ ಕೂಡ ಹಾಕಿದ್ದೇನೆ. ಗ್ಯಾಸ್ಟ್ರಿಕ್ ಇದ್ದವರು ಸ್ವಲ್ಪ ಪ್ರಮಾಣದಲ್ಲಿ ತಿಂದರೆ ಏನೂ ಆಗಲ್ಲ. ಹಾಗಾಗಿ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೇನೆ, ನೋಡ್ಬೋದು ನೀವು. ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವಾಗ ನಾನು ಬಾಳೆಹಣ್ಣೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ ನಂತರ 1-2.5 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು. ಹಾಗಾಗಿ ನಾನು ಇಲ್ಲಿ 2.5 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಬೆಲ್ಲ, ಅಚ್ಚ ಬೆಲ್ಲ ಅಂತಾರಲ್ಲ, ಅದನ್ನು ಚೆನ್ನಾಗಿ ಕ್ಯಾರೆಟ್ ತುರಿಯೋ ಸ್ಟ್ಯಾಂಡಲ್ಲಿ ಚೆನ್ನಾಗಿ ತುರಿದು ಒಂದು ಬಾಕ್ಸಲ್ಲಿ ತುಂಬಿಟ್ಕೊಬಿಡಿ. ಬೇಕು ಅಂದಾಗ ನಾವು ಯೂಸ್ ಮಾಡ್ಕೋಬೋದು. ಹಾಗೆ 3 ಟೀ ಸ್ಪೂನಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಕಾಯಿ ತುರಿ ಹಾಕಿ ಹಾಗೆ ಬೆಲ್ಲ ರೆಸಿಪಿ ರೆಡಿಯಾಗುತ್ತೆ. ನೋಡೋರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ವೆಯ್ಟ್ ಗೇನ್ ರೆಸಿಪಿನ ರೆಡಿ ಮಾಡಿದೆ ಅಂತ. ಈ ರೆಸಿಪಿ ಇಷ್ಟ ಆದರೆ ಮೊದಲೇ ಹೇಳ್ದಂಗೆ ನಾನು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.